ತನ್ಮನ್ಯತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಂ ಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದ 12ನೇ ಅಧ್ಯಾಯದಲ್ಲಿ ಇವತ್ತು 32ನೇ ಶ್ಲೋಕ. ಪ್ರಾಯಸ್ವಭಾವ ವಿಹಿತೋ ನೃಣಾಂ ಧರ್ಮೋ ಯುಗೆ ಯುಗೆ ವೇದದೃಗ್ಭಿಃ ಸ್ಮೃತೋ ರಾಜನ್ ಪ್ರೇತ್ಯಚೇಹ ಚ ಶರ್ಮಕೃತ್. ಇದುವರೆಗೆ ಎಲ್ಲ ವರ್ಣಗಳಿಗೆ ಅವರವರ ವರ್ಣಗಳಿಗೆ ಹೇಳಿರ್ತಕ್ಕಂತಹ ವೃತ್ತಿಗಳನ್ನೆಲ್ಲ ಹೇಳಿದರು ನಾರದರು. ಪ್ರಾಯ ಕಲಿಯುಗದಲ್ಲಿ ಜಾತಿಯ ಸ್ವಭಾವಕ್ಕೆ ಅನುಸಾರವಾಗಿ ಜನರಿಗೆ ಭಗವಂತ ಏನು ವಿಧಾನ ಮಾಡಿದ್ದಾನೆ ಆ ವಿಧಿಯಿಂದ ಪ್ರಾಪ್ತವಾದ ಧರ್ಮಗಳನ್ನ ವೇದಜ್ಞಾನಿಗಳು ಸ್ಮೃತಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ವೇದ ದೃಗ್ವಿಹಿ, ವೇದವನ್ನ ತಿಳ್ಕೊಂಡಂತಹ ಜ್ಞಾನಿಗಳು ಸ್ಮೃತಿ ಗ್ರಂಥಗಳಲ್ಲಿ ಆ ಜಾತಿಗೆ ಸ್ವಭಾವಕ್ಕೆ ಅನುಗುಣವಾದಂತಹ ಸ್ವಭಾವಕ್ಕೆ ಅನುಸಾರವಾಗಿಯೇ ಜನರಿಗೆ ವಿಧಿಯ ಧರ್ಮಗಳನ್ನೆಲ್ಲ ಬೋಧನೆ ಮಾಡಿದ್ದಾರೆ. ಎಲೆ ಧರ್ಮರಾಜ, ಆ ಧರ್ಮವೇ ಎಲ್ಲಾ ಯುಗಗಳಲ್ಲಿಯೂ ಕೂಡ ಜನರಿಗೆ ಸುಖವನ್ನ ಉಂಟು ಮಾಡ್ತಕ್ಕಂಥದ್ದು. ಎಲ್ಲಾ ಯುಗಗಳಲ್ಲಿ ಯುಗೆ ಯುಗೆ ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಅವರವರಿಗೆ ವಿಹಿತವಾದ ಧರ್ಮವನ್ನ ಅನುಸರಣೆ ಮಾಡೋದರಿಂದಲೇನೆ ಎಲ್ಲ ಜನರಿಗೆ ಇಹದಲ್ಲೂ ಪರದಲ್ಲೂ ಸುಖ. ಪ್ರೇತ್ಯಚ ಇಹಚ ಶರ್ಮಕೃತ್ ಅಂತ ನಮ್ಮ ನಮ್ಮ ವರ್ಣಾಶ್ರಮ ಧರ್ಮಗಳನ್ನ ನಾವು ಅನುಸರಣೆ ಮಾಡೋದ್ರಿಂದ ಇಹದಲ್ಲೂ ಸುಖ ಇದೆ, ಪರದಲ್ಲೂ ಸುಖ ಇದೆ. ಇಹ ಪರಗಳೆರಡರಲ್ಲಿಯೂ ಕೂಡ ಅದು ಸುಖವನ್ನು ತಂದು ಕೊಡ್ತಕ್ಕಂಥದ್ದು. ಯಾಕೆ? ವೇದ ದೃಗ್ಭಿಹಿ ಸ್ಮೃತಃ, ವೇದಾಧ್ಯಯನವನ್ನ ಮಾಡಿ ಅದನ್ನು ಚೆನ್ನಾಗಿ ಬಲ್ಲಂತವರು ಮಾಡಿದಂತಹ ಒಂದು ಸ್ಮೃತಿ ಗ್ರಂಥಗಳು. ಅದರಲ್ಲಿ ಈ ರೀತಿ ಯಾವ ಯಾವ ವರ್ಣದವರು ಏನೇನು ವೃತ್ತಿಯನ್ನ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಅದು ಅವರವರ ಜಾತಿ ಸ್ವಭಾವಕ್ಕೆ ಅನುಸಾರವಾಗಿಯೇ ಅವರು ವರ್ಣನೆ ಮಾಡಿದ್ದಾರೆ. ಸ್ವಭಾವ ವಿಹಿತೋ ನೃಣಾಂ ಧರ್ಮ ಪ್ರಾಯ ಅಂತ ಹೇಳಿದ್ದಾರೆ ಹೆಚ್ಚಾಗಿ. ಹಾಗಾಗಿ ಅವರವರ ವರ್ಣಧರ್ಮವನ್ನೇ ಅವರವರು ಅನುಸರಣೆ ಮಾಡೋದು ಪ್ರೇತ್ಯ ಇಹಚ ಶರ್ಮಕೃತ್. ಇಹಪರಗಳಲ್ಲಿ ಎರಡರಲ್ಲಿಯೂ ಅದು ಸುಖವನ್ನ ತಂದು ಕೊಡ್ತಕ್ಕಂಥದ್ದಾಗಿದೆ. ಪ್ರಾಯ ಸ್ವಭಾವ ವಿಹಿತೋ ನೃಣಾಂ ಧರ್ಮೋ ಯುಗೆ ಯುಗೆ ವೇದದೃಗ್ಭಿಃ ಸ್ಮೃತೋ ರಾಜನ್ ಪ್ರೇತ್ಯಚೇಹ ಚ ಶರ್ಮಕೃತ್. ವೃತ್ತ್ಯಾ ಸ್ವಭಾವಕೃತಯ ವರ್ತಮಾನಸ್ವಕರ್ಮಣಿ ಹಿತ್ವಾ ಸ್ವಭಾವಜಂ ಕರ್ಮ ಶನೈರ್ನಿರ್ಗುಣತಾಮಿಯಾತ್. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಿಗೆ ಅನುಗುಣವಾದ ಒಂದು ಕರ್ಮಗಳನ್ನೇ ಮಾಡಬೇಕು. ಆ ಕರ್ಮವನ್ನ ಭಕ್ತಿಯಿಂದ ಮಾಡಬೇಕು. ಅದು ಕೂಡ
ತಮ್ಮ ತಮ್ಮ ಜಾತಿಗೆ ಅನುಗುಣವಾಗಿ ಸ್ವಾಭಾವಿಕವಾಗಿಯೇ ಭಕ್ತಿ ಇರ್ತದೆ. ಆ ಸ್ವಾಭಾವಿಕವಾದ ಭಕ್ತಿಯಿಂದ ತನ್ನ ತನ್ನ ಕರ್ಮಗಳನ್ನ ಯಾರು ಮಾಡ್ತಾನೋ ಅಂಥವನು ಕಾಮ್ಯ ಕರ್ಮಗಳನ್ನ ಬಿಟ್ಟು ಭಕ್ತಿಯಿಂದ ನಿಷ್ಕಾಮ ಕರ್ಮವನ್ನ ಮಾಡಬೇಕು. ಅಂಥವನು ನಿಧಾನವಾಗಿ ಮೋಕ್ಷವನ್ನ ಸಂಪಾದನೆ ಮಾಡ್ಕೊಳ್ತಾನೆ ಅಂತ ಶನೈಹಿ ಎಂದಿದ್ದಾರೆ. ಶನೈಹಿ ನಿರ್ಗುಣತಾಂ ಯಾತ್. ನಿರ್ಗುಣತ್ವವನ್ನು ಪಡಿತಾನೆ ಅಂದ್ರೆ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥ. ಯಾಕೆಂದ್ರೆ ಸಂಸಾರ ಅಂತಂದ್ರೆ ಅದು ತ್ರೈಗುಣ್ಯ ವಿಷಯ. ಸತ್ವರಜಸ್ತಮೋಗಳಿಂದ ಕೂಡಿರ್ತಕ್ಕಂಥದ್ದು ಈ ಸಂಸಾರ. ನಿರ್ಗುಣತ್ವವನ್ನು ಪಡೆಯೋದು ಅಂದ್ರೆ ಈ ಪ್ರಕೃತಿಯಿಂದ ಬಂದ ಈ ಮೂರು ಗುಣಗಳನ್ನು ದಾಟಿ ನಿರ್ಗುಣತ್ವವನ್ನು ಪಡೆಯೋದು ಅಂದ್ರೆ ತನ್ನ ಸ್ವಭಾವವನ್ನು ಅಭಿವ್ಯಕ್ತಿ ಮಾಡಿಕೊಳ್ಳೋದು, ಮೋಕ್ಷವನ್ನು ಪಡೆಯೋದು ಅಂತ ಅರ್ಥ. ತ್ರಿಗುಣರಹಿತವಾದದ್ದು ಮೋಕ್ಷ, ಆದ್ರಿಂದ ಅದನ್ನು ನಿರ್ಗುಣತಾ ಅಂತ ಕರೆದಿದ್ದಾರೆ. ಹೀಗೆ ನಿರ್ಗುಣತ್ವವನ್ನು ಪಡಿತಾನೆ ಅಂದ್ರೆ ಮೋಕ್ಷವನ್ನು ಪಡಿತಾನೆ. ಅದು ಶನೈಹಿ ಅಂತ ನಿಧಾನವಾಗಿ. ಇದೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೆಲ್ಲ ಹೇಳಿದ್ದಾನೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಅವನ ಕರ್ಮಗಳೆಲ್ಲ ನಿಧಾನವಾಗಿ ನಾಶವಾಗ್ತಾ ಬರ್ತದೆ ಅಂತ. ಸ್ವಭಾವಜೇನ ಕೌಂತೇಯ ಸಂಸಿದ್ಧಿಂ ಲಭತೆ ನರಹ ಸ್ವೇ ಸ್ವೇ ಕರ್ಮಣ್ಯಭಿರತಃ ಅಂತ ಹೀಗೆ ಅನೇಕ ಪ್ರಮಾಣ ವಾಕ್ಯಗಳೆಲ್ಲ ಇದನ್ನೇ ತಿಳಿಸ್ತಾ ಇದೆ. ತಮ್ಮ ತಮ್ಮ ಕರ್ಮಗಳನ್ನ ತಾವು ಅನುಸರಣೆ ಮಾಡ್ತಾ ಬಂದ್ರೆ ಆವಾಗ ಈ ಕರ್ಮ ಅನ್ನೋದು ಅವರಿಗೆ ಲೇಪ ಆಗೋದಿಲ್ಲ. ಈ ಕರ್ಮವನ್ನ ದಾಟಿ ಅವರು ಮೋಕ್ಷವನ್ನು ಪಡೀತಾರೆ ನಿಧಾನವಾಗಿ ಅಂತ ಎಲ್ಲ ವಿಷಯಗಳು ಗೀತೆಯಲ್ಲಿ ಭಗವಂತ ಹೇಳಿದ ಮಾತುಗಳು. ಆದ್ರಿಂದ ಶ್ರದ್ಧೆಯಿಂದ ಮಾಡಬೇಕು. ಭಕ್ತಿಯಿಂದ ನಮ್ಮ ಜಾತಿಗನುಗುಣವಾದ ಕರ್ಮವನ್ನ, ಜಾತಿಗೆ ವಿಹಿತವಾದ ಕರ್ಮವನ್ನ ಭಕ್ತಿಯಿಂದ ಮಾಡಬೇಕು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ವೇದ ಇದೆ. ಹಾಗಾಗಿ ಜ್ಞಾನಪೂರ್ವಕವಾಗಿ ಅನುಷ್ಠಾನ ಮಾಡಬೇಕು. ಭಕ್ತಿಯಿಂದ ಮಾಡಬೇಕು, ಜ್ಞಾನಪೂರ್ವಕವಾಗಿ ಮಾಡಬೇಕು. ಇದರಿಂದ ಅದು ಮೋಕ್ಷ ಸಾಧನ ಆಗ್ತದೆ. ಯದ್ಯಪ್ಯನೇವಂ ಮಹತ್ ಪುಣ್ಯಂ ಕರ್ಮ ಕರೋತಿ ತದ್ಧಾಸ್ಯಾಂ ತತ ಕ್ಷೀಯತೆ ಏವ ಅಂತ ವೇದ. ಹಾಗಾಗಿ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಿ ಭಕ್ತಿಪೂರ್ವಕವಾಗಿ ಭಗವಂತನಿಂದ ವಿಹಿತವಾದ ಸ್ವಸ್ವ ಕರ್ಮಗಳನ್ನ ಅನುಸರಣೆ ಮಾಡೋದರಿಂದ ಅವರು ಮೋಕ್ಷವನ್ನು ಪಡಿತಾರೆ. ತ್ರೈವಿದ್ಯಾಮಾಂ ಸೋಮಪಾ ಪೂತಪಾಪಾಹ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಅಂತ ಇದನ್ನು ಕೂಡ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಹಾಗಾಗಿ ಇದು ಮೋಕ್ಷ ಸಾಧನ ಆಗ್ತದೆ. ನಮ್ಮ ಕರ್ಮಗಳನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಅನುಸರಣೆ ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ ಅಂತ ತಿಳಿಸ್ತಾ ಇದ್ದಾರೆ. ವೃತ್ತ್ಯಾ ಸ್ವಭಾವಕೃತಯಾ ವರ್ತಮಾನ ಸ್ವಕರ್ಮಣಿ ಹಿತ್ವಾ ಸ್ವಭಾವಜಂ ಕರ್ಮ ಶನೈರ್ನಿರ್ಗುಣತಾಮಿಯಾತ್. ಉಪ್ಯಮಾನಂ ಮುಹುಕ್ಷೇತ್ರಂ ಸ್ವಯಂ ನಿರ್ವೀರ್ಯತಾಮಿಯಾತ್ ನ ಕಲ್ಪತೆ ಪುನಃ ಸೂತ್ಯೈ ಉಕ್ತಂ ಬೀಜಂ ಚ ನಶ್ಯತಿ.
ಏವಂ ಕಾಮಾಶಯಂ ಚಿತ್ತಂ ಕಾಮಾನಾಮತಿ ಸೇವಯಾ ವಿರಜ್ಯೇತ ಯಥಾ ರಾಜನ್ ಅಗ್ನಿವತ್ ಕಾಮಬಿಂದುಭಿಃ. ಹಿಂದೆ ಹಿತ್ವಾ ಅಂತ ಒಂದು ಪದ ಇದೆ. ಕಾಮ್ಯಕರ್ಮವನ್ನ ಬಿಡಬೇಕು, ನಿಷ್ಕಾಮ ಕರ್ಮವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಮ್ಯಕರ್ಮವನ್ನ ನಾವು ಮಾಡ್ತಾ ಇದ್ರೆ ಅದು ಇನ್ನೂ ಹೆಚ್ಚೆಚ್ಚೆಚ್ಚೆಚ್ಚು ನಮಗೆ ಕಾಮೋಪಭೋಗವನ್ನ ಮಾಡಬೇಕು ಅನ್ನೋದರಲ್ಲೇನೆ ಆಸಕ್ತಿಯನ್ನ ಉಂಟು ಮಾಡ್ತಾ ಹೋಗ್ತದೆ. ಆದ್ರಿಂದ ನಾವೇನ್ ಮಾಡಬೇಕು ಅಂದ್ರೆ ಬಿಡ್ತಾ ಬರಬೇಕು. ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ. ಉಪ್ಯಮಾನಂ ಕ್ಷೇತ್ರಂ. ಹೊಲದಲ್ಲಿ ನಾವು ಬೀಜಗಳನ್ನ ಮತ್ತೆ ಮತ್ತೆ ಹಾಕ್ತಾ ಇದ್ರೆ ಹೊಲ ತಾನಾಗೆ ಬರಡಾಗ್ತದೆ. ಒಂದು ಬೀಜದ ಮೇಲೆ ಮತ್ತೊಂದು ಬೀಜ, ಆ ಬೀಜದ ಮೇಲೆ ಮತ್ತೊಂದು ಬೀಜ, ಹೀಗೆ ಬೀಜಗಳನ್ನ ಒಂದ್ರ ಮೇಲೆ ಒಂದೊಂದ್ರ ಮೇಲೆ ಒಂದು ಹಾಕ್ತಾನೆ ಇದ್ರೆ ಆ ಹೊಲ ಬರಡು ಭೂಮಿ ಆಗಿಬಿಡುತ್ತೆ. ಮತ್ತೆ ಅದರಲ್ಲಿ ಉಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದು ಬೆಳೆ ಬರಲಿಕ್ಕೆ ಕಾರಣ ಆಗೋದಿಲ್ಲ. ಬೆಳೆಯನ್ನ ಬೆಳಿಲಿಕ್ಕೆ ಯೋಗ್ಯ ಆಗೋದಿಲ್ಲ ಅದು ಜಾಗ. ಬಿತ್ತಿದ ಬೀಜ ಅಲ್ಲೇ ನಾಶ ಆಗಿಬಿಡ್ತದೆ. ಹಾಗೆ ಯೋಗ್ಯ ಜನರಲ್ಲಿ ಕಾಮನೆಗಳು ತುಂಬಿಕೊಂಡ್ರೆ ಮನಸ್ಸು ಅತಿಯಾಗಿ ಕಾಮೋಪಭೋಗ ಮಾಡ್ತಾ ಇದ್ರೆ ಅದು ಕ್ಷಯಾದಿ ರೋಗಗಳಿಗೆ ಕಾರಣ ಆಗ್ತದೆ ಅಂತ. ಅತಿಯಾದ ಕಾಮಭೋಗ ಅಂತನ್ನೋದು ಕ್ಷಯ ರೋಗವೇ ಮೊದಲಾದಂತಹ ರೋಗಗಳಿಗೆ ಕಾರಣ ಆಗ್ತದೆ. ಆ ರೋಗ ಮೊದಲಾದವುಗಳ ಅನುಭವ ಆಗಿ ಕ್ರಮೇಣ ವೈರಾಗ್ಯವನ್ನ ಪಡೀತದೆ. ಅಲ್ಪ ವಿಷಯ ಭೋಗದಿಂದ ಹಾಗಾಗೋದಿಲ್ಲ. ಅಲ್ಪ ವಿಷಯ ಭೋಗವನ್ನ ಮಾಡೋದ್ರಿಂದ ಈ ತೊಂದರೆ ಇಲ್ಲ. ಬೆಂಕಿಗೆ ಒಮ್ಮೆಲೆ ತುಪ್ಪವನ್ನ ಸುರಿದ್ರೆ ಬೆಂಕಿ ಆರೋಗ್ತದೆ. ಸ್ವಲ್ಪ ಸ್ವಲ್ಪ ತುಪ್ಪವನ್ನ ಹಾಕ್ತಾ ಇದ್ರೆ, ಹನಿ ಹನಿಯಾಗಿ ತುಪ್ಪ ಹಾಕ್ತಾ ಇದ್ರೆ ಆರೋದಿಲ್ಲ. ಅದು ಅದನ್ನ ಅಪೇಕ್ಷೆ ಪಡ್ತದೆ. ಬೆಂಕಿ ಉರಿಬೇಕಾಗಿದ್ರೆ ಹನಿ ಹನಿಯಾಗಿ ನಿಧಾನವಾಗಿ ಒಂದೊಂದೇ ಬಿಂದು ಬಿಂದು ತುಪ್ಪವನ್ನ ಹಾಕ್ತಾ ಇದ್ರೆ ಮತ್ತೆ ಮತ್ತೆ ಉರಿತಾ ಇರ್ತದೆ, ಇನ್ನಷ್ಟು ಪ್ರಜ್ವಲಿಸ್ತದೆ. ಒಂದೇ ಸಲಿಗೆ ತುಪ್ಪವನ್ನ ಪಾತ್ರೆಯಿಂದ ಬೆಂಕಿಗೆ ಸುರಿದು ಬಿಟ್ರೆ ಬೆಂಕಿ ಆರೋಗ್ತದೆ. ಹಾಗೆ ಇದು ಕೂಡ ಮೇಲಿಂದ ಮೇಲೆ ಕಾಮೋಪಭೋಗಗಳನ್ನ ಜಾಸ್ತಿ ಮಾಡ್ತಾ ಇದ್ರೆ ಅದು ರೋಗಗಳಿಗೆ ಕಾರಣ ಆಗ್ತದೆ. ಮತ್ತೆ ಮತ್ತೆ ಬೀಜಗಳನ್ನು ಬಿತ್ತಾನೆ ಇದ್ರೆ ಒಂದು ಬೀಜದ ಮೇಲೆ ಮತ್ತೊಂದು ಬೀಜ, ಅದರ ಮೇಲೆ ಮತ್ತೊಂದು ಬೀಜ, ಹೀಗೆ ಬೀಜಗಳನ್ನು ಮೇಲಿಂದ ಮೇಲೆ ಹಾಕ್ತಾನೆ ಇದ್ರೆ ಹೊಲದಲ್ಲಿ ಬಿತ್ತಿದ ಬೀಜ ಎಲ್ಲ ನಾಶನೇ ಆಗ್ತದೆ. ಅದು ತಂದು ಕೊಡೋದಿಲ್ಲ, ಬೆಳೆಯನ್ನು ತಂದು ಕೊಡೋದಿಲ್ಲ. ಸ್ವಲ್ಪ ಹಾಕಬೇಕು ಬೀಜಗಳನ್ನ. ಜಾಸ್ತಿ ಬೀಜಗಳನ್ನ ಹಾಕಿದ್ರೆ ಮತ್ತೆ ಮತ್ತೆ ಬೀಜಗಳನ್ನು ಹಾಕ್ತಾ ಇದ್ರೆ ಎಲ್ಲಿ ಬರುತ್ತೆ, ಬರಡಾಗ್ಬಿಡತ್ತೆ ಭೂಮಿ. ಹಾಗಾಗಿ ವಿಷಯ ಭೋಗಗಳನ್ನ ನಾವು ಬಿಡ್ತಾ ಬರ್ಬೇಕು, ಜಾಸ್ತಿ ಮಾಡಬಾರದು, ಸ್ವಲ್ಪ ಅಷ್ಟೇ. ಅತಿಯಾದ ವಿಷಯ ಭೋಗ ಅಂತನ್ನೋದು ರೋಗಕ್ಕೆ ಕಾರಣವಾಗ್ತದೆ. ಸ್ವಲ್ಪ ಭೋಗ ಮಾಡ್ತಾ ಇದ್ರೆ ಅದು ಪುರುಷಾರ್ಥಕ್ಕೆ ಕಾರಣ ಆಗ್ತದೆ. ಆಮೇಲೆ ನಿಧಾನವಾಗಿ ವೈರಾಗ್ಯ ಬರ್ತದೆ.
ಕಾಮಾನಾಂ ಬಿಂದುಭಿಃ ಕಿಂಚಿತ್ ಸೇವಿತೈಃ ಮನೋ ಯಥಾವತ್ ಪುರುಷಾರ್ಥಹೇತುತಯ ನ ವಿರಜ್ಯೇತ ವಿರಕ್ತಿಂ ನ ಭವತಿ ಪುನಃ ತೃಷ್ಣಾತಿ ಅತಿಶಯಃ ಸ್ಯಾತ್ ಕಥಮಿವ ಮುಖಕಾಂತಿಹೇತುತ್ವಾತ್ ಕಾಮ ಆಜ್ಯಂ ತದ್ಬಿಂದುಭಿಃ ಯಥಾ ಅಗ್ನಿರ್ವರ್ಧತೆ ತಥಾ ಇತಿ ಭಾವಃ. ಕುಪ್ಯಮಾನಂ ಮುಹುಕ್ಷೇತ್ರಂ ಸ್ವಯಂ ನಿರ್ವೀರ್ಯತಾಮಿಯಾತ್ ನ ಕಲ್ಪತೆ ಪುನಃ ಸೂತ್ಯೈ ಉಕ್ತಂ ಬೀಜಂ ಚ ನಶ್ಯತಿ ಏವಂ ಕಾಮಾಶಯಂ ಚಿತ್ತಂ ಕಾಮಾನಾಮತಿ ಸೇವಯಾ ವಿರಜ್ಯೇತ ಯಥಾ ರಾಜನ್ ಅಗ್ನಿವತ್ ಕಾಮಬಿಂದುಭಿಃ ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾದಿವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಈಗ ಹಿಂದೆ ನಮಗೆ ಒಂದು ಪ್ರಶ್ನೆ ಬಂತು. ಕೆಲವರು ಬ್ರಾಹ್ಮಣರಾಗಿರೋದಿಲ್ಲ, ಆದರೂ ಕೂಡ ಬ್ರಾಹ್ಮಣರ ಲಕ್ಷಣಗಳು ಕಂಡು ಬರ್ತದೆ. ಬ್ರಾಹ್ಮಣರ ಲಕ್ಷಣಗಳು ಏನು ಹೇಳಿದ್ದಾರೆ ಆ ಲಕ್ಷಣಗಳು ಅವರಲ್ಲಿ ಕಾಣಿಸ್ತದೆ, ಆದರೆ ಅವರು ಬ್ರಾಹ್ಮಣರಲ್ಲ. ಕೆಲವರು ಬ್ರಾಹ್ಮಣರಾಗಿದ್ದರೂ ಕೂಡ ಅವರಲ್ಲಿ ಬೇರೆ ಇನ್ಯಾವುದೋ ವರ್ಣಗಳಿಗೆ ಹೇಳಿದ ಲಕ್ಷಣಗಳು ಕಂಡು ಬರ್ತಾ ಇರ್ತದೆ, ಬ್ರಾಹ್ಮಣರ ಲಕ್ಷಣ ಇರೋದಿಲ್ಲ. ಹೀಗೆಲ್ಲ ಆದಾಗ ಇದಕ್ಕೇನರ್ಥ ಅಂತ ಅದಕ್ಕೆ ಇಲ್ಲಿ ಉತ್ತರವನ್ನು ಹೇಳಿದ್ದಾರೆ. ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾದಿವ್ಯಂಜಕಂ ಯದಿ ಅನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್ ಅಂತ. ಯಾವ ಮನುಷ್ಯನಿಗೆ ಅವನ ವರ್ಣಾದಿಗಳನ್ನ ಸೂಚನೆ ಮಾಡುವ ಯಾವ ಲಕ್ಷಣವನ್ನ ಹೇಳಿದ್ದಾರೋ ಆ ಲಕ್ಷಣಕ್ಕಿಂತ ಬೇರೆ ಲಕ್ಷಣ ಏನಾದರೂ ಕಂಡು ಬಂದ್ರೆ, ಆ ಲಕ್ಷಣ ಅವನನ್ನು ಬಿಟ್ಟು ಬೇರೆಯವರಲ್ಲಿ ಏನಾದ್ರು ಕಂಡು ಬಂದ್ರೆ ಆ ವ್ಯಕ್ತಿಯನ್ನ ಆ ವರ್ಗದವನು ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ಬ್ರಾಹ್ಮಣರಲ್ಲದೇ ಇರೋವರಲ್ಲಿ ಬ್ರಾಹ್ಮಣರ ಲಕ್ಷಣಗಳು ಕಂಡು ಬಂತು ಅಂದ್ರೆ ಅವನು ಬ್ರಾಹ್ಮಣನಂತೆನೆ ಸತ್ಕಾರ ಮಾಡಲಿಕ್ಕೆ ಯೋಗ್ಯ ಅಂತೆ. ಅವನು ಸ್ವಭಾವತಃ ಬ್ರಾಹ್ಮಣ ಆಗಿದ್ದರಿಂದಲೇನೆ ಅವನಿಗೆ ಆ ಲಕ್ಷಣಗಳು ಕಂಡು ಬರ್ತದೆ. ಹಾಗಾಗಿ ಬ್ರಾಹ್ಮಣರನ್ನು ನಾವು ಹೇಗೆ ಸತ್ಕಾರ ಮಾಡ್ತೇವೋ ಹಾಗೆ ಅವನನ್ನು ಸತ್ಕಾರ ಮಾಡಬೇಕು. ಬ್ರಾಹ್ಮಣರ ಲಕ್ಷಣಗಳು ಕಂಡು ಬಂದ್ರೆ ತತ್ತೇನೈವ ವಿನಿರ್ದಿಶೇತ್ ಅಂತ ಇದೆ. ಕೇವಲ ಜನ್ಮದಿಂದಲೇ ಒಬ್ಬ ವ್ಯಕ್ತಿ ಸತ್ಕಾರಕ್ಕೆ ಯೋಗ್ಯ ಆಗೋದಿಲ್ಲ, ಕರ್ಮದಿಂದ ಅವನು ಸತ್ಕಾರ ಯೋಗ್ಯನಾಗ್ತಾನೆ. ಕೇವಲ ಬ್ರಾಹ್ಮಣನಾಗಿ ಹುಟ್ಟಿದಾನೆ ಎಂದ ಕೂಡಲೇ ಅವನು ಸತ್ಕಾರ ಯೋಗ್ಯ ಆಗೋದಿಲ್ಲ. ಬೇರೆಯವನಲ್ಲಿ ಬ್ರಾಹ್ಮಣಾದಿ ವ್ಯಂಜಕವಾದ ಧರ್ಮಗಳು ಇತ್ತು, ಶಮದಮಾದಿಗಳು ಎಲ್ಲ ಬ್ರಾಹ್ಮಣರಿಗೆ ಹೇಳಿರ್ತಕ್ಕಂತಹ ಲಕ್ಷಣ. ಈ ಲಕ್ಷಣ ಒಂದು ವೇಳೆ ಬೇರೆಯವರಲ್ಲಿ ಕಂಡ್ರೆ ಅವನನ್ನು ಕೂಡ ನಾವು ಗೌರವಿಸಬೇಕು. ಆತರ ಆತರ ನಿಮ್ಗೆ ಅನುಭವ ಬಂದಿದ್ಯಾ? ಯಾವ ತರ? ಬ್ರಾಹ್ಮಣ ಇಲ್ಲದವರಲ್ಲಿ ಬಂದು ಬ್ರಾಹ್ಮಣತ್ವ ನೋಡಿದ್ದೀರಾ ಅಂತ? ಹಾ, ಬೇಕಾದಷ್ಟಿದೆ ಅಲ್ಲ. ಸರಿ, ಓಕೆ. ಶಮದಮಾದಿಗಳು ಬೇರೆ ವರ್ಣದವರಲ್ಲಿ ಇರ್ತದೆ. ಆದ್ರಿಂದ ಜಾತಿ ಮಾತ್ರ ಪ್ರಯೋಜಕ ಅಲ್ಲ,
ಶಮದಮಾದಿಗಳು ಇದ್ದರೆ ಆಚಾರ್ಯ ಕನಕದಾಸರು ಅಂತವರೆಲ್ಲ ಅದ್ರಲ್ಲಿ ಬರ್ತಾರಲ್ವಾ? ಹೌದು. ಅಲ್ಲ, ಈಗಿನ ಕಾಲದಲ್ಲಿ ಈ ವೈಶ್ಯರು ಇರ್ತಾರಲ್ಲ, ಅವ್ರುಗಳು ಈ ಮುದ್ರೆ ತಪ್ಪ ಮುದ್ರೆ ಹಾಕಿಸ್ಕೊಂಡು ಮಾಧವ್ ತರನೇ ಮಾಡ್ಕೊಂಡ್ಬಿಡ್ತಾರೆ. ತುಂಬಾ ಜನ ಇದಾರೆ ಬೆಂಗಳೂರಲ್ಲಿ ಆತರ. ಹೌದು, ಕರೆಕ್ಟ್. ಆದ್ರೆ ಕನಕದಾಸರೆಲ್ಲ ಬಂದು ದೇವದ ಅಂಶ ಅಲ್ಲ, ರೈಟ್? ಅವ್ರನ್ನ ನಾವು ಕಂಪೇರ್ ಮಾಡಕ್ ಮಾಡೋದಿಲ್ಲ. ಅವ್ರಿಗೆ ಜಾತಿ ಮೀರಿ ಇದ್ದವ್ರಲ್ಲ ಅವರೆಲ್ಲ, ರೈಟ್? ಧರ್ಮರಾಜ ವಿದುರ ಎಲ್ಲ ಅವ್ರು ನಾವು ನೋಡಿದ್ದಾವೆಲ್ಲ. ನಾವು ಅವರೆಲ್ಲ ಬಂದು ಈ ರೂಢಿ ಅಪ್ಲೈ ಆಗೋದೇ ಇಲ್ಲಲ್ಲ. ನೀವ್ ಹೇಳಿರಿ ನೋಡ್ರಿ, ವೈಶ್ಯರು ಬಂದು ಮುದ್ರಧಾರಣ ಮಾಡಿಕೊಂಡು ಅವರು ಹರಿಭಕ್ತರಿದ್ದಾರನ್ನ, ಅದು ಬೇಕಾದ್ರೆ ಕರ್ಮ ಅಂದ್ರೆ. ಅದೇ, ಆದ್ರೆ ಈಗಿನ ಕಾಲದಲ್ಲಿ ಇದು ಅನ್ವಯ ಆಗೋಲ್ಲ. ಹೇಗೆ ಇದನ್ನು ಕೂಡಿಸ್ಕೊಳ್ಳೋದು ಅಂತ. ತತ್ತೇನೈವ ವಿನಿರ್ದಿಶೇತ್ ಅಂತ ಇದೆ. ಯದಿ ಅನ್ಯತ್ರಾಪಿ ದೃಶ್ಯೇತ ತತ ತೇನೈವ ವಿನಿರ್ದಿಶೇತ್ ಅಂತ. ಒಂದು ವೇಳೆ ಆ ಲಕ್ಷಣಗಳು ಬೇರೆಯವರಲ್ಲಿ ಕಂಡ್ರೆ ಅವನನ್ನ ಅದೇ ಜಾತಿಯವನು ಎಂಬುದಾಗಿನೇ ನಿರ್ದೇಶ ಮಾಡಬೇಕು ಅಂತ ಅರ್ಥ ಇದಕ್ಕೆ. ಇಲ್ಲಿ ಏನು ತಾತ್ಪರ್ಯ ಆಗ್ಲಿ ಏನು ವಿವರಣೆ ಆಗ್ಲಿ ಬರೆಯೋದಿಲ್ಲ ಯಾರು. ಆದರೆ ವಿಜಯಧ್ವಜ ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ತಲ್ಲಕ್ಷಣಂ ಯದಿ ಅನ್ಯತ್ರ ವ್ಯಕ್ತಂ ದೃಶ್ಯೇತ ಅಪಿಶಬ್ದೇನ ಅವ್ಯಾಪ್ತ್ಯಾದಿ ದೋಷಾಭಾವಂ ಸೂಚಯತಿ ತರ್ಹಿ ಇತರಲಕ್ಷಣೇನೈವ ತದ್ವಸ್ತು ಬ್ರಾಹ್ಮಣಾದಿಕಂ ಇತಿ ನಿರ್ದಿಶೇತ್ ಉಪದಿಶೇತ್. ಹಾಗಾಗಿ ಬ್ರಾಹ್ಮಣರ ಲಕ್ಷಣ ಅವರಲ್ಲಿ ಕಂಡ್ರೆ ಬ್ರಾಹ್ಮಣಾದಿಗಳಂತೆಯೇ ಅವರನ್ನ ಉಪದಿಶೇತ್ ಹೇಳಬೇಕು ಅಂತ ಅರ್ಥ. ಆಪ್ತಾಯ ಉಪದಿಶತಿ ತಥಾ ಚ ಅತ್ರಾಪಿ ವಿರಕ್ತಿ ಬಲ ಭಕ್ತಿ ಹಿ ಏವ ಬ್ರಾಹ್ಮಣಾದೇಹ ಮುಕ್ತಿ ಸಾಧನಂ ಲಕ್ಷಣಂ ಇತಿ ಸಕಲಶಾಸ್ತ್ರ ತಾತ್ಪರ್ಯಾರ್ಥಃ ತತಃ ಸೈವ ಬಭೂಷುಭಿಃ ಸಂಪಾದನೀಯ ಇತಿ ಭಾವಃ. ಕ್ವಚಿತ್ ಏವ ಆವರ್ತನೇನ ತಜ್ಜಾತ್ಯಾ ಉತ್ಪನ್ನಾತ್ ಗೌರವಂ ಸೂಚಯತಿ ಇತಿ ಮಂತವ್ಯಂ. ತೇನೈವ ಲಕ್ಷಣೇನ ಈದೃಶವರ್ಣೋಯಂ ಈದೃಶವರ್ಣಾಶ್ರಮೋಯಂ ಇತಿ ನಿರ್ದಿಶೇತ್ ವ್ಯವಹರೇದಿತಿ ಯೋಜನಾ. ವ್ಯವಹಾರ ಮಾಡಬೇಕು ಅಂತ ಬರೀತಾರೆ. ಇವನು ಈ ಲಕ್ಷಣ ಇತ್ತು ಅಂದ್ರೆ ಇವನು ಈ ಜಾತಿಯವನು ಅಂತ ವ್ಯವಹಾರ ಮಾಡಬೇಕು. ಕಷ್ಟ ಇದೆ ಈಗ ನಾವು ಅದನ್ನು ಅನುಸರಣೆ ಮಾಡೋದು. ಎಷ್ಟೋ ಜನ ಇದ್ದಾರೆ. ನಾವು ಆಚಾರ್ಯ ಇವಾಗ ಇಸ್ಕಾನಲ್ಲಿ ಎಷ್ಟು ಜನ, ತುಂಬಾ ಜನ ಇದ್ ಮಾಡ್ಕೊಂಡು ಇದ್ದಾರೆ. ಹೋಮಗಳು ಯಜ್ಞಾದಿಗಳು ನಾಮಸ್ಮರಣೆ ಎಲ್ಲ ಕರ್ಮಗಳನ್ನ ಮಾಡ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಬ್ರಾಹ್ಮಣರಂತೆನೆ ಸತ್ಕಾರ ಮಾಡಬೇಕು ಅಂತ ಬರೆದಿದ್ದಾರೆ. ಆಚಾರ್ಯ ಇಸ್ಕಾನ್ಲಿ ಮಾಡ್ತಾರೆ ಇಸ್ಕಾನ್ಲಿ ಮಾಡಿದ್ರು ಕೂಡ ಅವರಿಗೆ ಬಂದು ಹರಿ ಸರ್ವೋತ್ತಮ ಎಂಬ ಒಂದು ಜ್ಞಾನ ಇಲ್ಲಲ್ಲ, ಅದಿರೋಕಲ್ಲ ಫಸ್ಟ್, ರೈಟ್? ಇದ್ರೆ ಕೆಲವರಿಗೆ ಯಾರಿಗಾದ್ರು ಆತರ ಇದ್ರೆ ರೈಟ್. ಮೋಸ್ಟ್ಲಿ ಅವ್ರಿಲ್ಲ ಆತರ ನಾಲೆಜ್ ಇರೋದಿಲ್ಲವ. ವಾಯು ಜೀವೋತ್ತಮ ಮತ್ತು ಹರಿ ಸರ್ವೋತ್ತಮ ಎರಡು ಒಪ್ಪಬೇಕಲ್ಲ. ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾದಿ ವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಇಂಥ ಸಮಯದಲ್ಲಿ ಆಚಾರ್ಯ ಏನು ನಿರ್ಣಯ ಕೊಡೋದಿಲ್ಲ ನೋಡಿ, ಮೌನ ವಹಿಸ್ಬಿಡ್ತಾರೆ. ಇದೆಲ್ಲ ದೇವಗುಹ್ಯ ಅಂತ ಇಟ್ಟುಕೊಳ್ಬೇಕು. ಸ್ವಲ್ಪ ವಿಚಾರ ಮಾಡಬೇಕು ಈಗಿನ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಇದು ಅಪ್ಲೈ ಮಾಡಬಹುದು ಅನ್ನೋದನ್ನ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂಧೆ
ದ್ವಾದಶೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 12ನೇ ಅಧ್ಯಾಯ ಮುಗಿತು. ಮುಂದೆ 13ನೇ ಅಧ್ಯಾಯ, ಸಪ್ತಮ ಸ್ಕಂದದ 13ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರದ ಉವಾಚ. ಬ್ರಹ್ಮಚಾರಿ ಗುರುಕುಲೇ ವಸೇದ್ದಾಂತೋ ಗುರೋರ್ಹಿತಂ ಆಚರನ್ ದಾಸವನ್ನೀಚೋ ಗುರೌ ಸುದೃಢ ಸೌಹೃದಃ. ನಾರದರು ಇದುವರೆಗೆ ವರ್ಣಗಳ ಧರ್ಮವನ್ನು ಹೇಳಿದರು. ಈಗ ಈ ಅಧ್ಯಾಯದಲ್ಲಿ ಆಶ್ರಮ ಧರ್ಮಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಶ್ರಮಗಳು 4: ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ಈ 4 ಆಶ್ರಮಗಳಿದ್ದಾವೆ. ಈ 4 ಆಶ್ರಮಗಳ ಧರ್ಮವನ್ನ ಕ್ರಮ ಪ್ರಕಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಈ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಬ್ರಹ್ಮಚಾರಿ ಹೇಗಿರಬೇಕು, ಅವನ ಧರ್ಮ ಏನು ಅನ್ನೋದನ್ನ ಪ್ರಾರಂಭ ಮಾಡಿದ್ದಾರೆ. ಬ್ರಹ್ಮಚಾರಿ ಗುರುಕುಲೇ ವಸೇತ್. ಬ್ರಹ್ಮಚಾರಿ ಆದವನು ಗುರುಕುಲದಲ್ಲಿ ವಾಸ ಮಾಡಬೇಕು. ಇಂದ್ರಿಯ ನಿಗ್ರಹವನ್ನ ಮಾಡಿಕೊಳ್ಬೇಕು. ಗುರುಗಳ ಹಿತವನ್ನೇ ಅವನು ಆಚರಣೆ ಮಾಡಬೇಕು. ಗುರೋರ್ ಹಿತಂ, ಗುರುಗಳಿಗೆ ಹಿತವಾಗುವಂತೆ ಇರಬೇಕು. ಆ ಗುರುಗಳಿಗೆ ಗುಲಾಮನಂತೆ, ದಾಸನಂತೆ ತಗ್ಗಿ ಬಗ್ಗಿ ನಡಿಬೇಕು. ಆ ಗುರುಗಳಲ್ಲಿ ದೃಢವಾದ ಭಕ್ತಿಯನ್ನ ಮಾಡಬೇಕು. ಸುದೃಢ ಸೌಹೃದ, ಗುರುಗಳ ಮೇಲೆ ದೃಢವಾದ ಸ್ನೇಹ, ತಗ್ಗಿ ಬಗ್ಗಿ ನಡಿಬೇಕು. ಗುರುಗಳ ಸೇವೆಯನ್ನ ಮಾಡಬೇಕು. ಗುರುಗಳ ಹತ್ತಿರದಲ್ಲೇ ಇರಬೇಕು. ಗುರುಕುಲದಲ್ಲೇ ವಾಸ ಮಾಡಬೇಕು ಬ್ರಹ್ಮಚಾರಿ ಆದವನು. ಇದು ಬ್ರಹ್ಮಚಾರಿಗಳ ಧರ್ಮ. ಅದಕ್ಕೆ ಅವನನ್ನ ಉಪನಯನವಾದ ತಕ್ಷಣದಲ್ಲೇ ಗುರುಕುಲಕ್ಕೆ ಕಳಿಸಿ ಬಿಡಬೇಕು. ಅವನ ಮನೆಯಲ್ಲಿರಬಾರದು. ಬ್ರಹ್ಮಚಾರಿ ಆದವನು ಗುರುಕುಲದಲ್ಲೇ ವಾಸ ಮಾಡಬೇಕು. ಇದೇ ಬ್ರಹ್ಮಚರ್ಯದ ಒಂದು ನಿಯಮ. ಬ್ರಹ್ಮಚಾರಿ ಗುರುಕುಲೆ ವಸೇದ್ದಾಂತೋ ಗುರೋರ್ಹಿತಂ ಆಚರೇ ದಾಸವನ್ನೀಚೋ ಗುರೌ ಸುದೃಢ ಸೌಹೃದಃ. ಸಾಯಂ ಪ್ರಾತರುಪಾಸೀತ ಗುರ್ವಜ್ಞರ್ಕಸುರೋತ್ತಮಾನ್ ಸಂಧ್ಯೆ ಉಭೇ ಚ ಯತವಾಕ್ ಜಪನ್ ಬ್ರಹ್ಮ ಸಮಾಹಿತಃ. ಸಾಯಂಕಾಲ ಮತ್ತು ಬೆಳಗ್ಗೆ 2 ಹೊತ್ತು ಗುರು, ಅಗ್ನಿ, ಅರ್ಕ, ಸುರೋತ್ತಮಾನ್ ಎಲ್ಲರ ಉಪಾಸನೆ ಮಾಡಬೇಕು. ಸಂಧ್ಯಾ ವಂದನೆ, ಸಂಧ್ಯಾ ದೇವತೆಗಳ ಉಪಾಸನೆ. ಸಂಧ್ಯೆ ಉಭೇಚ ಯತವಾಕ್, ಗುರುಗಳ ಉಪಾಸನೆ, ಅಗ್ನಿಯ ಉಪಾಸನೆ, ಸೂರ್ಯರ ಉಪಾಸನೆ, ದಿಕ್ಪಾಲಕ ದೇವತೆಗಳು, ಉತ್ತಮ ದೇವತೆಗಳು ಅವರ ಉಪಾಸನೆ ಮತ್ತು ದೇವೋತ್ತಮನಾದಂತಹ ಭಗವಂತನ ಉಪಾಸನೆ 2 ಸಂಧ್ಯಾಕಾಲಗಳಲ್ಲಿಯೂ ಕೂಡ ಮಾಡಬೇಕು. ಸಂಧ್ಯಾ ದೇವತೆಗಳನ್ನು ಉಪಾಸನೆ ಮಾಡಬೇಕು. ಯತವಾಕ್ ಅಂತಂದ್ರೆ ಹೆಚ್ಚು ಮಾತಾಡಬಾರದು, ಮೌನವಾಗಿರಬೇಕು. ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ವಾಕ್ನಲ್ಲಿ ಒಂದು ನಿಯಂತ್ರಣ ಇರಬೇಕು, ಜಾಸ್ತಿ ಮಾತಾಡಬಾರದು. ಯತವಾಕ್, ಮೌನವಾಗಿದ್ದು ಏಕಾಗ್ರವಾದ ಮನಸ್ಸಿನಿಂದ ಗಾಯತ್ರಿ ಜಪವನ್ನ ಮಾಡಬೇಕು. ಜಪನ್ ಬ್ರಹ್ಮ ಸಮಾಹಿತಃ ಅಂತ. ಬ್ರಹ್ಮ ಅಂದ್ರೆ ಗಾಯತ್ರಿ ಮಂತ್ರ ಅಂತ ಅರ್ಥ. ಜಪನ್ ಬ್ರಹ್ಮ, ಬ್ರಹ್ಮ ಜಪನ್, ಬ್ರಹ್ಮವನ್ನ ಜಪ ಮಾಡಬೇಕು ಅಂದ್ರೆ ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು. ಸಮಾಹಿತನಾಗಿರಬೇಕು ಅಂದ್ರೆ ಮನಸ್ಸನ್ನ ಏಕಾಗ್ರವಾದ ಭಗವಂತನಲ್ಲಿ ಏಕಾಗ್ರತೆಯಿಂದ ಮನಸ್ಸನ್ನ ಇಟ್ಟು ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. 2 ಸಂಧ್ಯಾಕಾಲಗಳಲ್ಲಿಯೂ ಕೂಡ
ಗುರು ಅಗ್ನಿ ಅರ್ಕ ಸುರೋತ್ತಮಾನ್. ಗುರುಗಳನ್ನ, ಅಗ್ನಿಯನ್ನ, ಸೂರ್ಯರನ್ನ ಮತ್ತು ದೇವೋತ್ತಮರು, ದಿಕ್ಪಾಲಕರಾದ ಉತ್ತಮ ದೇವತೆಗಳು ಮತ್ತು ದೇವೋತ್ತಮನಾದ ಭಗವಂತ, ಇವರನ್ನೆಲ್ಲ ಉಪಾಸನೆ ಮಾಡಬೇಕು. ಇದು ಬ್ರಹ್ಮಚಾರಿಯ ಧರ್ಮ. ಸಾಯಂ ಪ್ರಾತರುಪಾಸೀತ ಗುರ್ವಗ್ನ್ಯರ್ಕಸುರೋತ್ತಮಾನ್ ಸಂಧ್ಯೆ ಉಭೇ ಚ ಯತವಾಕ್ ಜಪನ್ ಬ್ರಹ್ಮ ಸಮಾಹಿತಃ ಛಂದಾಂಸ್ಯಧೀಯೇತ ಗುರೋಃ ಆಹೂತಶ್ಚ ಸುಯಂತ್ರಿತಃ ಉಪಕ್ರಮೇ ಅವಸಾನೆ ಚ ಚರಣೌ ಶಿರಸಾ ನಮೇತ್. ಛಂದಾಂಸಿ ಅಧೀಯೇತ, ವೇದಗಳನ್ನು ಅಧ್ಯಯನ ಮಾಡಬೇಕು. ವೇದಾಧ್ಯಯನಕ್ಕೆ ಅಂತ ಗುರುಗಳು ಕರೆದ್ರೆ ಬಹಳ ವಿನಯದಿಂದ ಹೋಗಿ ಆ ಗುರುಗಳ ಪಾದಗಳಲ್ಲಿ ತಲೆ ಇಟ್ಟು ನಮಸ್ಕಾರ ಮಾಡಬೇಕು. ಅವರು ಅಧ್ಯಯನಕ್ಕೆ ಅಂತ ಕರೆದ ಕೂಡಲೇ, ಯಾವಾಗ ಗುರುಗಳು ಅಧ್ಯಯನಕ್ಕೆ ಬಾ ಅಂತ ಕರೀತಾರೋ ಆವಾಗ ಹೋದ ಕೂಡಲೇ ಅವರ ಪಾದಗಳಿಗೆ ತಲೆ ಇಟ್ಟು ನಮಸ್ಕಾರ ಮಾಡಬೇಕು. ಆಮೇಲೆ ಮತ್ತೆ ಪಾಠ ಮುಗಿದ ಮೇಲೂ ಕೂಡ ಅವರ ಪಾದಕ್ಕೆ ತಲೆ ಇಟ್ಟು ನಮಸ್ಕಾರ ಮಾಡಬೇಕು ಭಕ್ತಿಯಿಂದ. ಚರಣೌ ಶಿರಸಾ ನಮೇತ್ ಅಂತ ಹೇಳಿದ್ದಾರೆ. ಅವಾಗ ಉಪಕ್ರಮೆ ಅವಸಾನೇಚ, ಪಾಠಕ್ಕೆ ಗುರುಗಳು ಕರೆದರು ಅಂದ್ರೆ ತಕ್ಷಣ ಪಾಠದ ಪ್ರಾರಂಭದಲ್ಲಿ ಪಾದಗಳಿಗೆ ನಮಸ್ಕಾರ, ಆಮೇಲೆ ಪಾಠ ಮುಗಿದ ಮೇಲೂ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಬೇಕು. ಚರಣೌ ಶಿರಸಾ ನಮೇತ್ ಅಂತ ಹೇಳಿದ್ದಾರೆ. ಪಾದಗಳಿಗೆ ತಲೆ ಇಟ್ಟು ನಮಸ್ಕಾರ ಮಾಡಬೇಕು. ವೇದಾಧ್ಯಯನದ ಪ್ರಾರಂಭದಲ್ಲೂ ಮತ್ತು ವೇದಾಧ್ಯಯನ ಮುಗಿದ ಮೇಲೂ ಎರಡೂ ಸಮಯದಲ್ಲಿಯೂ ಕೂಡ ಆ ರೀತಿ ಗುರುಗಳಿಗೆ ನಮಸ್ಕಾರ ಮಾಡಿ ವೇದಗಳನ್ನು ಅಧ್ಯಯನ ಮಾಡಬೇಕು. ಛಂದಾಂಸಿ ಅಧೀಯೇತ. ಗುರೋಹೋ ಆಹೂತಶ್ಚ ಸುಯಂತ್ರಿತಃ ಅಂತ. ಅವರು ಕರೆದಾಗ, ಅವ್ರು ಯಾವಾಗ ಕರೀತಾರೋ ಆವಾಗ ಹೋಗಬೇಕು ಪಾಠಕ್ಕೆ. ಅದಕ್ಕೆ ಸಮಯ ಅಂತ ಇರೋದಿಲ್ಲ. ಗುರುಕುಲದಲ್ಲಿ ಯಾವಾಗಲೂ ಗುರು ಸೇವೆಯನ್ನು ಮಾಡ್ತಾ ಇರಬೇಕು. ಅವ್ರು ಯಾವಾಗ ಪಾಠಕ್ಕೆ ಬಾ ಅಂತ ಕರೀತಾರೋ ಆವಾಗ ಕೂಡಲೇ ಹೋಗಬೇಕು. ಹೋಗಿ ಪಾದಕ್ಕೆ ತಲೆ ಇಟ್ಟು ನಮಸ್ಕಾರ ಮಾಡಿ ವೇದಗಳನ್ನು ಅಧ್ಯಯನ ಮಾಡಬೇಕು. ಪಾಠ ಮುಗಿದ ತಕ್ಷಣದಲ್ಲೇ ಮತ್ತೆ ಗುರುಗಳ ಪಾದಕ್ಕೆ ತಲೆ ಇಟ್ಟು ನಮಸ್ಕಾರ ಮಾಡಿ ಬರಬೇಕು. ಅವ್ರು ಏನು ಕೆಲಸ ಹೇಳಿದರೂ ಮಾಡಬೇಕು. ಗುರುಕುಲದಲ್ಲಿ ಗುರುಭಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಛಂದಾಂಸ್ಯಧೀಯೇತ ಗುರೋರಾಹೂತಶ್ಚ ಸುಯಂತ್ರಿತಃ ಉಪಕ್ರಮೇ ಅವಸಾನೆ ಚ ಚರಣೌ ಶಿರಸಾ ನಮೇತ್. ಮೇಖಲಾ ಜಿನವಾಸಾಂಸಿ ಜಟಾದಂಡಕಮಂಡಲೂನ್ ಬಿಭ್ರುಯಾದುಪವೀತಂ ಚ ದರ್ಭಪಾಣಿರ್ಯಥೋದಿತಂ. ದರ್ಭೆಗಳನ್ನ ಕೈಯಲ್ಲಿ ಹಿಡ್ಕೊಂಡಿರಬೇಕು. ಕೃಷ್ಣಾಜಿನ ಮತ್ತು ಉತ್ತರೀಯಗಳನ್ನ ಧಾರಣೆ ಮಾಡಿರಬೇಕು. ಜಟಾಧಾರಣೆ ಮಾಡಿರಬೇಕು. ದಂಡವನ್ನ ಮತ್ತು ಕಮಂಡಲವನ್ನ ಹಿಡ್ಕೊಂಡಿರಬೇಕು. ಯಜ್ಞೋಪವೀತವನ್ನ ಧಾರಣೆ ಮಾಡಿರಬೇಕು. ಹೀಗೆ ಶಾಸ್ತ್ರದಲ್ಲಿ ಹೇಳಿದಂತೆ ಇದೆಲ್ಲ ಯಥೋದಿತಂ ಅಂತ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ದರ್ಭೆಯನ್ನ ಕೈಯಲ್ಲಿ ಹಿಡ್ಕೊಳ್ಬೇಕು. ಮತ್ತೆ ದರ್ಭೆದೆ ಉಡುದಾರ, ಮೇಖಲಾ ಅಂತ ಕರೀತಾರೆ. ದರ್ಭೆಯಿಂದಲೇ ಮಾಡಿರ್ತಕ್ಕಂತಹ ಉಡುದಾರವನ್ನ ನಡುವಿನಲ್ಲಿ ಸೊಂಟದಕ್ಕೆ ಕಟ್ಟಿಕೊಂಡಿರಬೇಕು. ಕೃಷ್ಣಾಜಿನ, ಉತ್ತರೀಯ, ಅಜಿನ ವಾಸಾಂಸಿ, ಜಟಾ ದಂಡ ಕಮಂಡಲೂನ್, ಜಟೆ ದಂಡ ಕಮಂಡಲು ಮತ್ತು ಉಪವೀತ, ಯಜ್ಞೋಪವೀತ, ಇದನ್ನೆಲ್ಲ ಧಾರಣೆ ಮಾಡಿರಬೇಕು ಶಾಸ್ತ್ರದಲ್ಲಿ ಹೇಳಿದಂತೆ.
ಹೀಗೆ ಬ್ರಹ್ಮಚಾರಿ ಇರಬೇಕು. ಮೇಖಲಾ ಜಿನವಾಸಾಂಸೆ ಜಟಾದಂಡಕಮಂಡಲೂನ್ ಬಿಭ್ರುಯಾದುಪವೀತಂ ಚ ದರ್ಭಪಾಣಿರ್ಯಥೋದಿತಂ. ಕೈಲಿ ಇಟ್ಕೊಂಡಿರೋದು ದರ್ಬೆ ಇದಕ್ಕೆ ಬೇಕಲ್ಲ, ಅನುಷ್ಠಾನಗಳಿಗೆ ದರ್ಬೆ ಬೇಕಾಗತ್ತೆ, ಅದಕ್ಕೆ ಯಾವಾಗಲೂ ಕೈಯಲ್ಲಿ ಹಿಡ್ಕೊಂಡಿರ್ಬೇಕು ಅದನ್ನ ಅಂತ. ಸಾಮಾನ್ಯ ನಮ್ಮ ಕಡೆಲ್ಲ ನೋಡಿದ್ರೆ ತಂದೆಯವರು ದರ್ಬೆ ಮುಟ್ಟಬಾರ್ದು ಒಂದು ಅಭಿಪ್ರಾಯ ಇದೆ. ಅದೆಲ್ಲ ಸುಮ್ಮನೆ ಯಾರೋ ಹೇಳಿದ್ದು. ಸರಿ. ದರ್ಬೆ ಪವಿತ್ರವಾದದ್ದು, ಅದು ಯಾವಾಗಲೂ ಕೈಯಲ್ಲಿ ಇರಬೇಕು ಬ್ರಹ್ಮಚಾರಿಗೆ. ಏನೇನೋ ಹೇಳಿಬಿಡ್ತಾರೆ. ದರ್ಭಪಾಣಿಯಾಗಿಯೇ ಎಲ್ಲ ಕೆಲಸ ಮಾಡಬೇಕು. ದರ್ಬೆ ಕೈಯಲ್ಲಿ ಇರಲಿಲ್ಲ ಅಂತಂದ್ರೆ ಅವನು ಕೆಲಸಗಳು ಮಾಡ್ಲಿಕ್ಕೆ ಅರ್ಹ ಅಲ್ಲ. ಯಾವುದೇ ಒಂದು ಕರ್ಮ ಪ್ರಾರಂಭ ಆಗಬೇಕಾಗಿದ್ರೆ ದರ್ಬೆ ಕೈಯಲ್ಲಿ ಇರಲೇಬೇಕು. ಎಲ್ಲಾ ಕರ್ಮಗಳಿಗೂ ಹೇಳ್ತಾರೆ ದರ್ಬೆಯ ಪವಿತ್ರವನ್ನು ಹಾಕೊಂಡೆ ಎಲ್ಲಾ ಕರ್ಮ ಮಾಡಬೇಕು. ದರ್ಬೆ ಮುಟ್ಲೇಬಾರದು ಅಂತೆಲ್ಲ ಸುಮ್ಮನೆ ಯಾರೋ ಏನೋ ಅಂದ್ಬಿಡ್ತಾರೆ. ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ ಸರಿಯಾಗಿ. ಮತ್ತೆ ಎಳ್ಳು ಕೂಡ ಅಷ್ಟೇನೆ, ಎಳ್ಳು ದರ್ಬೆ ಮುಟ್ಟಿದ್ರೆ ಏನು ಅರ್ಥ ಇದು ಮಾಡ್ತಾರೆ. ಅದು ಇವ್ರು ಏನಾಗಿದೆ ಅಂದ್ರೆ ದಿನ ಮಾಡಬೇಕಾದ ಕರ್ಮಗಳು ಏನು ಅಂತ ಗೊತ್ತಿಲ್ಲದೆ ಎಲ್ಲ ಬಿಟ್ಟೋಗ್ಬಿಟ್ಟಿದೆ. ಈ ಮನೆಯಲ್ಲಿ ಶ್ರಾದ್ದ ಮಾಡೋದೊಂದು ಉಳ್ಕೊಂಡಿದೆ. ಆ ಶ್ರಾದ್ದ ಮಾಡುವಾಗ ದರ್ಬೆ ಎಳ್ಳು ಉಪಯೋಗಿಸ್ತಾರೆ. ಅದಕ್ಕೋಸ್ಕರ ಏನ್ ತಿಳ್ಕೊಂಡಿದ್ದಾರೆ, ಹಾಗಾದ್ರೆ ದರ್ಬೆ ಎಳ್ಳು ಉಪಯೋಗಿಸೋದು ಶ್ರಾದ್ದದಲ್ಲಿ ಮಾತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಂಗ್ ತಿಳ್ಕೊಂಡು ಶ್ರಾದ್ದ ಮಾಡೋರು ಯಾರೋ ಅವ್ರು ಮಾತ್ರ ಅದನ್ನ ದರ್ಬೆ ಎಳ್ಳು ಮುಟ್ಟಬೇಕು. ಉಳಿದವರು ಬ್ರಹ್ಮಚಾರಿಗಳು, ಹುಡುಗರು, ತಂದೆ ತಾಯಿ ಇರೋರು ದರ್ಬೆ ಎಳ್ಳು ಮುಟ್ಲೇಬಾರದು ಅಂತ ಹಿಂಗೆಲ್ಲ ಏನೇನೋ ಇವ್ರವರೇ ಕಲ್ಪನೆ ಮಾಡಿಕೊಂಡು ಇವ್ರವರೇ ಏನೇನೋ ಹೇಳ್ಕೊಂಡು ಜನರಿಗೆ ದಾರಿ ತಪ್ಪಿಸ್ತಾರೆ. ದರ್ಬೆಗಳು ಎಳ್ಳು ಎಳ್ಳು ಅಷ್ಟೇ ಪವಿತ್ರವಾದದ್ದು. ದರ್ಬೆನೂ ಎಳ್ಳು ಎರಡು ಪವಿತ್ರವಾದ ವಸ್ತುಗಳು. ಇಲ್ಲಿ ಇಲ್ಲಿನ ಬಂದು ನಾವು ಎಲ್ಲಾ ದಿಕ್ಕ ಅಲ್ಲಿ ದೇವರು ಬಂದು ನಮ್ಮನ್ನ ಕಾರಿನ ಪ್ರೊಟೆಕ್ಟ್ ಮಾಡ್ತಾನ. 3055 ರೂಪದಿಂದ ಕೂಡ ಕರಾರಿ ರೂಪದಿಂದ ಮಾಡ್ತಾನ ಎಂಬುದು ಪಿತೃಗಣ ಸಂಧಿಲಿ ಬರ್ತಾನೆ ನಿಮ್ಗಿಲ್ವಾ? 8 ಏನು ಎಳ್ಳಿನ ಬಂದು 8 ದಿಕ್ಕಿಲಿ ಹಾಕೋಕಲ್ವಾ ನಾವು ಶ್ರಾದ್ದ, ರೈಟ್? ಅದು ಬಂದು ಕರಾರಿ ರೂಪ ಪರಮಾತ್ಮ ನಮಗೆ ವಿಘ್ನ ಬರ್ಲಾಂಗ ನೋಡಿಗಿಂತಾನ. ಅದು ಬಂದು 3555 ರೂಪದಿಂದ ನೋಡುತ್ತಾನ ಕೂಡ ಪಿತೃಗಣ ಸಂಧಿಲಿ ಬರ್ತಾನೆ ನಿಮಗೆ. ಹೌದು. ಎಳ್ಳುಗಳು ಅಲ್ಲಲ್ಲಿ ಮನೆಯಲ್ಲಿ ಚೆಲ್ಲಿದ್ರೆ ಅಲ್ಲಿ ದುಷ್ಟಶಕ್ತಿಗಳ ಆಕ್ರಮಣ ಆಗೋದಿಲ್ಲ. ಎಳ್ಳು ನೋಡಿದ್ರೆ ಹೆದರಿ ಹೋಗ್ತಾರೆ ದುಷ್ಟಶಕ್ತಿಗಳೆಲ್ಲ. ಅದಕ್ಕೆ ಎಲ್ಲ ಕಡೆಗೂ ಎಳ್ಳು ಚೆಲ್ಲೋದು. ಶ್ರಾದ್ದದಲ್ಲಿ ವಿಶೇಷವಾಗಿ ಯಾಕೆ ಎಲ್ಲ ಕಡೆಗೂ ಎಳ್ಳು ಚೆಲ್ತಾರೆ ಅಂತಂದ್ರೆ, ಶ್ರಾದ್ದ ಇತ್ತು ಮನೆಯಲ್ಲಿ ಅಂದ್ರೆ ದುಷ್ಟಶಕ್ತಿಗಳು ಜಾಸ್ತಿ ಇರ್ತಾರೆ. ಶ್ರಾದ್ದ ಮಾಡಲಿಕ್ಕೆ ವಿಘ್ನ ತರಲಿಕ್ಕೆ ದುಷ್ಟಶಕ್ತಿಗಳು ಕಾಯ್ತಾ ಇರ್ತಾರೆ. ಅದಕ್ಕೆ ಶ್ರಾದ್ದಕ್ಕಿಂತ ಮೊದಲು ಎಲ್ಲಾ ಕಡೆಗೂ ಸುತ್ತಲೂ ಎಳ್ಳು ಚೆಲ್ಲೋದು. ಅವ್ರು ಬರಬಾರ್ದು, ದುಷ್ಟಶಕ್ತಿಗಳು ಮನೆ ಒಳಗೆ ಬರಬಾರ್ದು ಅಂತ. ಬೇರೆ ದಿವಸ ಎಳ್ಳು ಮನೆಯಲ್ಲಿ ಇರಬಾರ್ದು ಅಂತ ಹಾಗಿಲ್ಲ. ದುಷ್ಟಶಕ್ತಿಗಳು ಬರಬಾರದು ಅಂತಿದ್ರೆ ಎಳ್ಳು ಅಲ್ಲಲ್ಲಿ ಎಳ್ಳು ಚೆಲ್ಲಿರಬೇಕು. ಬೇರೆ ದಿವಸ ದುಷ್ಟಶಕ್ತಿಗಳು ಬಂದ್ರೆ ಪರವಾಗಿಲ್ಲ, ಶ್ರಾದ್ದ ದಿವಸ ಮಾತ್ರ ಬರಬಾರದು ಅಂತಾದ್ರೆ ಶ್ರಾದ್ದ ದಿವಸ ಮಾತ್ರ ಚೆಲ್ಲಬಹುದು. ಬೇರೆ ದಿವಸಗಳು ದುಷ್ಟಶಕ್ತಿಗಳೆಲ್ಲ ಬಂದು ಒಳಗೆ ವಾಸ ಮಾಡ್ಕೊಂಡಿದ್ರೆ ನಡೀತದೆ ಅಂತಂದ್ರೆ ಎಳ್ಳು ಮುಟ್ಲಿಕ್ಕೆ ಹೋಗ್ಬೇಡ್ರಿ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತಿನ ಪಾಠ ಮುಗೀತು. ಪ್ರಶ್ನೆಗಳೇನಾರು ಇದ್ರೆ ಮಾಡೋಣ. ಆಚಾರ್ಯ, ನಂಗೆ ನಿನ್ನೆ ಪಾಠದಲ್ಲಿ ಒಂದು ಪ್ರಶ್ನೆ, ನಾವು ಈ ಬ್ಲಾಗಲ್ಲಿ ಕೂಡ ಸ್ವಲ್ಪ ನೋಡಿರು. ಈ ರಜಗಾದಿ ಸಪ್ತಕಾರಕ, ರೈಟ್? ಅದನ್ನ ಬಂದು ಅಂತ್ಯಜ ಹೇಳಿದ್ದಾರೆ, ನೋಡಿರ್ಲ ನಾವು ಅಲ್ಲಿ ಬಂದು ರಚಕ, ಚರ್ಮಕಾರ. ರಚಕ ಅಂದ್ರೆ ಬಂದು ಅವ ಬಂದು ಏನ್ ಹೇಳೋದು ಅಗಸ, ರೈಟ್? ಅವನು ವಾಷನ್ ಅವ. ಚರ್ಮ ಅಂಬದು ಬಂದು ಇದು ಹೊಳಿತಾನೆ, ಚಪ್ಪಲಿ ಹೊಳಿತಾನೆ ಅವ, ರೈಟ್? ನಟಕ ಅಂದ್ರೆ ನೀವು ಹೇಳಿರಿ, ಆಕ್ಟರ್ಸ್ ಹೇಳಿರಿ ನೀವು. ಬುರುಡ ಅಂದ್ರ ಈ ಬ್ಯಾಸ್ಕೆಟ್ ಎಲ್ಲ ಮಾಡ್ತಾರೆ, ಈ ಚಾಪೆ ಮತ್ತು ಗೂಡೆ ಎಲ್ಲ ಮಾಡ್ತಾರಲ್ಲ, ಆ ಜಾತಿ ಇದ್ದಾರೆ, ರೈಟ್? ಕೈವರ್ತ ಅಂದ್ರ ಮೀನ್ಕಾರ, ಫಿಶರ್ಮನ್. ಕೈವರ್ತ
ಕೈವರ್ತ. ಸರಿ. ಹ್ಮ್. ಮೇಧ ಅಂಬಾದು ಬಂದು ಮಾಂಸ ಇದು ಮಾಡ್ತಾರೆ. ಮೇಧ ಅಂತ ಅವರು ಅವರ ಬೇದಬಿ ಬಿಲ್ಲ ಮೇದಬಿ ಬಿಲ್ಲ ಅಂಬಾದು ಬಂದು ನಾ ಏನ್ ನೋಡಿದೆ ಅಂದ್ರೆ ಈ ಮಳೆಯಲ್ಲಿರುವ ಆದಿವಾಸಿ, ಎಸ್ಪೆಷಲಿ ವಿಂಧ್ಯ ಮಳೆಯಲ್ಲಿರುವ ಆದಿವಾಸಿನಾಗಿದ್ದಾರೆ ನನಗೆ. ಆದಿವಾಸಿಗಳು ಬೆಟ್ಟಗಳಲ್ಲಿ ವಾಸ ಮಾಡೋರು. ಸೊ ಇವರೆಲ್ಲ ಬಂದು ಯಾವ ಜಾತಿಲಿ ಬಂದು ಸೇರ್ತಾರೆ? ಅವರು ಅನುಲೋಮ ಪ್ರತಿಲೋಮ ಇಲ್ಲಂಗ ಹೊರಗೆ ಹೋಗ್ತಾರಿಯಾ, ಅನುಲೋಮ ಪ್ರತಿಲೋಮ ಬರ್ತಾರೆ ಅವರು? 16 ಒಳಗೆ ಬರ್ತಾರ ಇವರು? ಕೇಳ್ತಾನೆ, ಅದ ನನ್ನ ಕ್ವಶ್ಚನ್. ಅಲ್ಲಿ ಏನ್ ಹೇಳಿದ್ದಾರೆ? ಅದೊಂದು ಹೇಳಲ್ಲ ಆಚಾರ. ನೀವು ಇದು ಪುಸ್ತಕ ಇದ್ರೆ 31ನೇ ಶ್ಲೋಕ ನೋಡಿರ, ಯಸ್ಯ ಯಸ್ಯ ಯತ್ ಯತ್ ವಿಹಿತಂ ತತ್ ಅಕರಣಂ ಚೌರ್ಯಂ. ಅದು ಬಂದ ವಿಶೇಷಾಃ ಅಂಬಷ್ಟಾದಿ ಸಂಜ್ಞಾ ಜ್ಞೇಯಾಃ ತಥಾಚ ಸ್ಮೃತಿಃ. ಆಮೇಲೆ ಅದೆಲ್ಲ ಕೊಟ್ಟುಟ್ಟು ಇದು ಎಲ್ಲಿ ಹೋಗಿ ಸೇರತ್ತೆ? ಈ ರಜಗಾದಿ ಸಪ್ತಕಾರಕ ಕಾರವಸ್ತಃ ಅಂತ್ಯಜರು ಎಂಬರು ಯಾವ ಜಾತಿಲಿ ಬರ್ತಾರೆ? ಅನುಲೋಮ ಪ್ರತಿಲೋಮ ಬರ್ತಾರೆ, ಇಲ್ಲ ಹೊರಗೆ ಬರ್ತಾರೆ ಅವರು? ಅಂತ್ಯಜರು ಈಗ ಚಂಡಾಲ ಏನಿದ್ದಾನಲ್ಲ, ಸರಿ, ಅವನು ಈ 16 ಒಳಗೆ ಬರ್ತಾನ, 12 ಒಳಗೆ ಬರ್ತಾನ? 16 ಒಳಗೆ ಬರ್ತಾನ, 12 ಒಳಗೆ ಬರ್ತಾನ. ಚಂಡಾಲ ಒಂದು ಪ್ರತಿಲೋಮಲ್ಲಿ ಬರ್ತಾನ. 12 ಒಳಗ ಒಂದು ಚಂಡಾಲನ ಮಕ್ಕಳು ಇವರೆಲ್ಲ ಬರ್ತಾರೆ, ಅಂತ್ಯಜರು. ಚಂಡಾಲ ಮಕ್ಕಳು ಓಕೆ. ಗ್ರಾಮ ಅಂತ್ಯವಸಾಯರು ಇಲ್ಲ, ಅಂತ್ಯವಸಾಯ ತನಿಯಾಗಿ ಕೊಟ್ಟಿದ್ದಾರೆ ಸರ್. ಅಂತ್ಯವಸಾಯರು ಕೂಡ ಅಂತ್ಯವಸಾಯರು ಮತ್ತೆ ಇವರು ರಜಕಾದಿ ಅಂತ್ಯಜರು, ಇವರು ಎರಡು ಒಂದೇ, ಇಬ್ರು ಕೂಡ ಇವ್ರ ಕೆಳಗೆ ಬರ್ತಾರೆ. 16 ಜಾತಿಗಿಂತ ಕೆಳಗಿನವರು ಅಂತ ಅರ್ಥ. ಓಕೆ. ಸೊ ಅವರೆಲ್ಲ ಬಂದು ಇಲ್ಲಿ ಅಂತೆ ಇದಕ್ಕೆ ಬಂದು ಪುಲ್ಕಸಾದಯನ್ ಕೊಟ್ಬಿಟ್ರು. ಹೌದು, ಪುಲ್ಕಸಾದಿಗಳು ಅವರು ಹಾಗೆ ಅಲ್ವಾ? ಒಂದು ಪುಲ್ಕಸಾದಿಗಳು ಬಂದು ಚಂಡಾಲರಿಂದ ಹುಟ್ಟಿದಾಣ. ಚಂಡಾಲರಿಂದ ಹುಟ್ಟಿದವರು ಪುಲ್ಕಸಾದಿಗಳು. ಹಾಗೇನೆ ಅಂತ್ಯಜರು ಕೂಡ ಆ ಕೆಟಗರಿಯಲ್ಲೇ ಬರ್ತಕ್ಕಂಥವ್ರು. 48 16 ಬಿಟ್ಟು 48 ಜಾತಿ ಕೆಳಗೆ. ಹೌದು, 48 ಒಳಗೆ. ಸೊ ಇವರೆಲ್ಲ ಬಂದು ಗ್ರಾಮದಲ್ಲಿ ಹೊರಗೆ ಇಲ್ಲ ಬಂದು ಗ್ರಾಮ ಕೊನೆಯಲ್ಲಿ ಬಂದು ವಾಸ ಮಾಡ್ತಾರೆ. ಮಾಡಬೇಕು. ಹೌದು, ಗ್ರಾಮಕ್ಕಿಂತ ಹೊರಗೆ, ಗ್ರಾಮದ ಸಮೀಪದಲ್ಲಿ, ಒಳಗೆ ಬರೋ ಹಾಗಿಲ್ಲ. ಓಕೆ. ಸೊ ಇದು ಬಂದು ಪುಲ್ಕಸ, ಆಮೇಲೆ ಪುಲಿಂದ ಇದೆಲ್ಲ ನೋಡಿದ್ದೇವೆ ನಾವು, ರೈಟ್? ಆಬೀರ, ಈ ಆಬೀರೆಲ್ಲ ಬಂದು ರಾಮಾಯಣದೆಲ್ಲ ಬರ್ತಾನೆ ನಿಮಗೆ. ಆ ಸಮುದ್ರದಲ್ಲಿ ಕೂಡ ಆಬೀರ ಇದ್ರು ಎಂಬ ಒಂದು ಮಾತೆಲ್ಲ ಬರ್ತಾನೆ ನಿಮಗೆ. ಹೌದು. ಸೊ ಓಕೆ. ನಮಸ್ಕಾರ.